ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಈಗ ಹೆಡ್ಲೈನ್ಸ್. 7ನೇ ದಿನಕ್ಕೆ ಕಾಲಿಟ್ಟ ಇಸ್ರೇಲ್ ಇರಾನ್ ನಡುವಿನ ಸಂಘರ್ಷ, ಮತ್ತೆ ಬ್ಯಾಲಿಸ್ಟಿಕ್ ಮಿಸೈಲ್ ಪ್ರಯೋಗ. ಟೆಲ್ ಅವೀವ್ ಸೇರಿ ಹಲವೆಡೆ ಮೊಳಗಿದ ಯುದ್ಧದ ಸೈರನ್. ಇರಾನ್ನ ವಾಯುನೆಲೆಗಳ ಮೇಲೆ ಇಸ್ರೇಲ್ ಅಟ್ಯಾಕ್. ಇಸ್ರೇಲ್ನ ಸೊರಕ ಆಸ್ಪತ್ರೆ ಮೇಲೆ ದಾಳಿ ನಡೆಸಿದ ಇರಾನ್. ಮಿಸೈಲ್ ಅಟ್ಯಾಕ್ ಮಾಡಿರೋದ್ರಿಂದ ಹೆಚ್ಚಾದ ಆತಂಕ. ನಮಗೆ ಯಾವುದೇ ತೊಂದರೆಯಾಗಿಲ್ಲ ಅಂತ ಘಟನಾ ಸ್ಥಳದಲ್ಲಿದ್ದ ಕನ್ನಡತಿ ನ್ಯಾನ್ಸಿ ನ್ಯೂಸ್ ಫಸ್ಟ್ಗೆ ಮಾಹಿತಿ. ಇಸ್ರೇಲ್ ದಾಳಿಯಲ್ಲಿ ಇರಾನ್ನ 639 ಮಂದಿ ಸಾವು, 1300ಕ್ಕೂ ಅಧಿಕ ಜನರಿಗೆ ಗಾಯ. ಇದುವರೆಗೆ 154 ಇರಾನ್ ಸೇನಾ ಸಿಬ್ಬಂದಿ ಹತ್ಯೆ. ಮುಂದುವರೆದ ಕಾರ್ಯಾಚರಣೆ. ಇರಾನ್ ಮೇಲೆ ಅಟ್ಯಾಕ್ಗೆ ಸಜ್ಜಾಗಿದೆಯಂತೆ ಅಮೆರಿಕ. ಈ ವಾರಾಂತ್ಯದಲ್ಲಿ ಮಿಲಿಟರಿ ದಾಳಿ ಮಾಡೋದಕ್ಕೆ ಸಿದ್ಧತೆ. ಅಂತಾರಾಷ್ಟ್ರೀಯ ಮಾಧ್ಯಮಗಳಿಂದ ವರದಿ. ಸ್ಪಷ್ಟನೆ ಕೊಡದ ವೈಟ್ ಹೌಸ್. ಅಮೆರಿಕ ಅಧ್ಯಕ್ಷರ ಎಚ್ಚರಿಕೆಗೂ ಇರಾನ್ ಸುಪ್ರೀಂ ಲೀಡರ್ ಡೋಂಟ್ ಕೇರ್. ನಾವು ಹೆದರೋದೂ ಇಲ್ಲ, ಶರಣಾಗೋದೂ ಇಲ್ಲ. ಯುದ್ಧಕ್ಕೆ ಬಂದ್ರೆ ಪರಿಣಾಮ ನೆಟ್ಟಗಿರಲ್ಲ ಅಂತ ಖಮೇನಿ ಕೌಂಟರ್ ವಾರ್ನಿಂಗ್. ಇರಾನ್ನಲ್ಲಿ ಸಿಲುಕಿದ್ದ ಭಾರತೀಯ ವಿದ್ಯಾರ್ಥಿಗಳ ಮೊದಲ ತಂಡ ದೆಹಲಿಗೆ ವಾಪಸ್. ಅರ್ಮೇನಿಯಾ ಮೂಲಕ 110 ಜನರ ಆಗಮನ. ಇಸ್ರೇಲ್ನಲ್ಲಿ ಸಿಲುಕಿದ್ದ ಬಿ ಪ್ಯಾಕ್ನ 18 ಸದಸ್ಯರು ಕೂಡ ಇವತ್ತು ಬೆಂಗಳೂರಿಗೆ. ಹಣ ಪಡೆದು ಗೋಲ್ಡ್ ಸುರೇಶ್ ವಂಚನೆಯ ಆರೋಪ. ಎಲ್ಲವನ್ನ ವಾಪಸ್ ಕೊಟ್ಟಿದ್ದೀನಿ ಅಂತಿರೋ ಗೋಲ್ಡ್ ಸುರೇಶ್ 5 ಲಕ್ಷ ಬಾಕಿ ಇದೆ ಅಂತ ದೂರು ಕೊಡೋದಕ್ಕೆ ಮುಂದಾದ ಮೈನುದ್ದೀನ್. ನೆಲಮಂಗಲದಲ್ಲಿ ನಿಂತಿಲ್ಲ ರೌಡಿ ಶೀಟರ್ಗಳ ಹಾವಳಿ. ಸೈಟ್ ಕೊಡಿಸ್ತೀನಿ ಅಂತ 15 ಲಕ್ಷ ಪಡೆದು ವಂಚನೆ. ಹಣ ಕೇಳಿದ್ರೆ ಬೆತ್ತನಗೆರೆ ಶಂಕರನಿಂದ ಆವಾಸ್. ಮಗನ ಆಪರೇಷನ್ಗೆ ಪರದಾಡ್ತಾ ಇರೋ ಸಂತ್ರಸ್ತ ಯತೀಶ್. ಗ್ರಾಮಾಂತರ ಠಾಣೆಯಲ್ಲಿ ಕೇಸ್. ರಾಜ್ಯ ರಾಜಕೀಯಕ್ಕೆ ಬರ್ತಾರ ಮಲ್ಲಿಕಾರ್ಜುನ್ ಖರ್ಗೆ. ಎಐಸಿಸಿ ಅಧ್ಯಕ್ಷರ ನಡೆಯ ಬಗ್ಗೆ ಕಾಂಗ್ರೆಸ್ನಲ್ಲಿ ಬಿಸಿ ಬಿಸಿ ಚರ್ಚೆ. ಖರ್ಗೆ ಹೆಸರು ಪ್ರಸ್ತಾಪಿಸಿ ರಾಜಕೀಯ ದಾಳ ಉರುಳಿಸ್ತಾ ಇದ್ದಾರ ಕೆಲ ನಾಯಕರು. ಬಮೂಲ್ ಆಡಳಿತ ಮಂಡಳಿ ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ. ನಾಮಪತ್ರ ಸಲ್ಲಿಸಿದ ಮಾಜಿ ಸಂಸದ ಡಿಕೆ ಸುರೇಶ್. ಬಹುತೇಕ ಡಿಕೆ ಸುರೇಶ್ಗೆ ಬಮೂಲ್ ಅಧ್ಯಕ್ಷ ಸ್ಥಾನ ಫಿಕ್ಸ್. ಮಾವು ನಿಷೇಧ ಗಂಭೀರ ತೆಗೆದುಕೊಂಡ ಸಿಎಂ ಸಿದ್ದರಾಮಯ್ಯ. ಆಂಧ್ರ ಪ್ರದೇಶದ ಸರ್ಕಾರಕ್ಕೆ ಶಾಕ್ ಕೊಡೋದಕ್ಕೆ ರಾಜ್ಯದ ಚಿಂತನೆ. ಆಂಧ್ರದ ವಸ್ತುಗಳ ನಿರ್ಬಂಧಕ್ಕೆ ಪಟ್ಟಿ ಮಾಡಲು ಸೂಚನೆ. ರೈತರ ರಕ್ಷಣೆಗೆ ಸರ್ಕಾರ ಬದ್ಧವಾಗಿದೆ. ಕೂಡಲೇ ಮಾವಿನ ಹಣ್ಣಿಗೆ ಹೇರಿರೋ ನಿಷೇಧ ವಾಪಸ್ ಪಡಿಬೇಕು. ಇಲ್ಲದೆ ಇದ್ರೆ ಮುಂದೇನು ಮಾಡಬೇಕು ಅಂತ ಗೊತ್ತು. ಆಂಧ್ರ ಸರ್ಕಾರಕ್ಕೆ ಸಚಿವ ಭೈರತಿ ಎಚ್ಚರಿಕೆ. ಕಣ್ಮನ ಸೆಳೀತಾ ಇದೆ ಏಷ್ಯಾದ 2ನೇ ಅತಿ ದೊಡ್ಡ ಕೆರೆ. ನಿರಂತರ ಮಳೆ ಹಿನ್ನೆಲೆ ಜೀವ ಕಳೆ ಪಡ್ಕೊಂಡ ಶಾಂತಿ ಸಾಗರ ಕೆರೆ ಕಣ್ತುಂಬಿಸಿಕೊಳ್ಳಲು ಆಗಮಿಸಿದ್ದಾರೆ ಸುತ್ತಮುತ್ತಲಿನ ಜನ. ಪಶ್ಚಿಮ ಘಟ್ಟದಲ್ಲಿ ಮಳೆ ರಾಯನ ಅಬ್ಬರಕ್ಕೆ ಮೈದುಂಬಿ ಹರಿತಾ ಇದೆ. ಅಂಬೋಲಿ ಫಾಲ್ಸ್ ಮಹಾರಾಷ್ಟ್ರದ ಕೊಲ್ಲಾಪುರ ಜಿಲ್ಲೆಯಲ್ಲಿನ ಜಲವೈಭವ ನೋಡಲು ಬರ್ತಿದೆ ಪ್ರವಾಸಿಗರ ದಂಡು. ಗುಜರಾತ್ನಲ್ಲಿ ಧಾರಾಕಾರ ಮಳೆಯಿಂದ ಅಲ್ಲೋಲ ಕಲ್ಲೋಲ. ಹಲವೆಡೆ ಪ್ರವಾಹ ಪರಿಸ್ಥಿತಿ ನಿರ್ಮಾಣ. ಕೊಚ್ಚಿ ಹೋಗ್ತಿದ್ದ ಕಾರಿನಿಂದ ಜಿಗಿದು ಪ್ರಾಣ ಉಳಿಸಿಕೊಂಡ ಚಾಲಕ. ಬೈಕ್ ಟ್ಯಾಕ್ಸಿ ನಿಷೇಧ ಬೆನ್ನಲ್ಲೇ ಆಟೋ ಪ್ರಯಾಣ ದರ ಏರಿಕೆ. ಬೇಕಾಬಿಟ್ಟಿ ವಸೂಲಿ ಮಾಡ್ತಾ ಇರೋ ಕೆಲವು ಅಗ್ರಿಗೇಟರ್ ಕಂಪನಿಗಳು 3 ಪಟ್ಟು ಹೆಚ್ಚು ಹಣಕ್ಕೆ ಡಿಮಾಂಡ್. ಪ್ರಯಾಣಿಕರ ಆಕ್ರೋಶ. ಮನೆ ಮನೆಗೆ ತೆರಳಿ ಕ್ರೈಸ್ತ ಧರ್ಮಕ್ಕೆ ಮತಾಂತರದ ಆರೋಪ. ಅಮಾಯಕ ಜನರಿಗೆ ಆಸೆ ಆಮಿಷ ಒಡ್ಡಿ ಕೃತ್ಯ. ಚಿತ್ರದುರ್ಗ ನಗರ ಠಾಣಾ ಪೊಲೀಸರಿಂದ 2 ಅರೆಸ್ಟ್. ರಿಂಗ್ ರೋಡ್ನಲ್ಲಿ ಪುಂಡ ಯುವಕರಿಂದ ಕಿರಿಕ್. ಟ್ರಾಫಿಕ್ ನಡುವೆ ರಸ್ತೆ ದಾಟಲು ಮುಂದಾದ ಯುವಕರು. ಜನ ಬರ್ತಿರೋದನ್ನ ನೋಡಿ ಕಾರು ನಿಲ್ಲಿಸಿದ ಚಾಲಕ. ಆದರೂ ಕಾರಿನ ಬಾನೆಟ್ಗೆ ಹೊಡೆದು ಪುಂಡಾಟ. ಏರ್ ಇಂಡಿಯಾ ಬಳಿಕ ಸ್ಪೈಸ್ ಜೆಟ್ ವಿಮಾನದಲ್ಲೂ ತಾಂತ್ರಿಕ ದೋಷ. ತಿರುಪತಿಗೆ ಹೋಗ್ತಾ ಇದ್ದ ವಿಮಾನ ಯೂ ಟರ್ನ್. ಹೈದರಾಬಾದ್ನಿಂದ ವಾಪಸ್ ಲ್ಯಾಂಡ್ ಆದ ಪ್ಲೇನ್.
ಮದುವೆಯಾಗಿ 3 ಮಕ್ಕಳಿದ್ರು, ಪಕ್ಕದ ಮನೆಯವನ ಜೊತೆ ಅಫೇರ್. ಹೆಂಡತಿಯನ್ನು ಚಾಕುವಿನಿಂದ ಇರಿದು ಕೊಲೆ ಮಾಡಿದ ಪತಿ. ಕಲಬುರಗಿ ಶಹಾಬಜಾರ್ ಠಾಣಾ ಪೊಲೀಸರಿಂದ ಆರೋಪಿ ಅರೆಸ್ಟ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.